ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 61ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯವನ್ನು ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನೋಡಿ ಪ್ರಿಯರೇ, ನೀವು ನಮ್ಮ ಜೀವನದಲ್ಲಿ ಯಾಕೆ ಈ ಕಷ್ಟ, ದುಃಖ, ಕಣ್ಣೀರು, ಚಿಂತೆ ಎಂದು ಪ್ರತಿದಿನವೂ ನೀವು ಕೊರಗುತ್ತಿದ್ದೀರಾ? ಪ್ರತಿಯೊಂದು ವಿಷಯದಲ್ಲೂ ನಮಗೆ ಅವಮಾನ ಆಗಿದೆ, ನಾವು ಕುಗ್ಗಿ ಹೋಗಿದ್ದೇವೆ ಎಂದು ಪ್ರತಿಯೊಂದು ವಿಷಯದಲ್ಲೂ ನೀವು ದುಃಖಿಸುತ್ತಾ ಇದ್ದೀರಾ? ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ಪ್ರಿಯರೇ. ಈ ಸಮಯದಲ್ಲಿ ಎಲ್ಲ ಸ್ಥಳದಲ್ಲೂ ಎಲ್ಲ ವಿಷಯದಲ್ಲೂ ಅವಮಾನ ಆಗಿದೆಯಾ?